ಅಯ್ಯ ಬಾರ ಪಾರವ ರೇಣು ಬಂದ್ರೆ ಮತ್ ಪಾತಿ ಮೀನಾಕ್ಷಿ ಅಲ್ಲದರ ಯವ್ವ ಪಾತಿ ಒದ್ರಾಕ್ ಹೋದಿ ಬಿಡ ಲಕ್ಷ್ಮಕ್ಕ ಅವ್ರ ಹತ್ತಿ ಹೊರಗ ಕುಂತತ್ವಾ ಕೆಟ್ಟ ಮಸದಿ ಇಟ್ಕೊಂಡು ಅದಕ್ಕ ಎಲ್ಲಿದ ಹಚ್ಚಿ ಅದಕ್ಕರ ಕಾಂಡ ಬರಂಗಿಲ್ಲ ಹೊಯ್ ನೈ ಹಚ್ಚಿ ಬಿಡ್ತತಿ ನನಗರ ಒಂದು ತಿಳಿಯಂಗಿಲ್ವಾ ಅದಕ್ಕ ಸುಮ್ಮನೆ ಬಂದೆ ನಾನು ಹೋಲ್ ಬಿಡ ಹಂಗಾರ ಬಾರೆ ಮಾಡಕತ್ತಿರ್ಬೇಕ ಒಳಗ ಮುಗಿಸಿ ಬರ್ತಾಳ ಪಾರಿ ಯಾಕ್ಲೆ ಮಬ್ಬ ಹಿಡ್ದತ ನೀವತ್ತ ಏನ್ ಮಾತಾಡವಲ್ಲ ಕುಂದ್ರ ಕರಿನವ ಲಕ್ಷ್ಮಕ್ಕ ನೀ ಅಂದಾಗ ತಲಿ ಮಬ್ಬ ಹಿಡ್ದೈತ್ವಾ ಬೆಳತಾನ ಮಕ್ಕೊಂಡಿಲ್ಲ ಏನು ತಿನ್ನಂಗ ಆಗೋಲ್ದ್ವಾ ಆಮೇಲೆ ಬಾರೆ ಮಾಡಕತ್ರು ಮನಸ್ಸಾಗೋಲ್ದು ಮಕ್ಕೊಂಡ್ರ ನಿದ್ದಿನೂ ಬರವಲ್ದ ಇವ ಏನ್ ಮಾಡ್ಲಿ ಅನ್ನಂಗಾಗೈತಿ ಎಲ್ಲರ ಅಯ್ಯ ನೀನ ಪಿಡ ಕಾಯಿಲಿ ಏನಾರ ಇಟ್ಕೊಂಡಿನ ತಲೆಗ ಇವ ಪಾರಕ್ಕಂದು ಜಗ್ಗ ತಿಕ್ಲಾಟ ಬಿಡ ಇವ ಮನ್ಯಾಗ ಅವ್ರ ಹತ್ತಿದ ಹಗಲೆಲ್ಲ ಅವ್ರ ಹತ್ತಿದ ಆಜು ಬಾಜು ನೆಗಣ್ಣರ ಒಂದ ತಿಸ್ ಪಸ್ ಅಂತ ಹೇಳಿ ಅದ ಗಂಡ ನೋಡಿ ರಾತ್ರಿ ಕುಡಿದ್ ಬಂದು ಅದ್ರದೊಂದು ರಾಮಾಯಣ ಮಹಾಭಾರತನ ನೀನ ಅದನ್ನ ಒಳ್ಳೆ ತಲೆಯಾಗ ಇಟ್ಕೊಂಡಿ ಆಗಂಗಕ್ಕತಿ ಹೋಗಂಗೋಕತಿ ಎದಕ್ ತಲೆ ಕೆಡ್ಸ್ಕೋಬೇಕ ನೀನ ಕುಡಿದು ಅವ್ರ ಗಟ್ಟೆ ಇರ್ತಾರ ಅವ್ರು ಕುಡಿತಾರಂತೆ ಚಿಂತೆ ಮಾಡ್ತೀವಲ್ಲ ನಾವು ಹುಟ್ಟುಟ್ಲೆ ಹೋಗದೆ ನೀನ ಹುಚ್ಚಿ ಬಿಡ ಲಕ್ಷ್ಮಕ್ಕ ಅದ್ ಸರಳ ಇಲ್ಲ ವರ್ಷ ಹೋಗ್ಯಾಕ ಆಗುದಿಲ್ಲ ಮನಿಗ್ ಹೋಗಿಂದ ಅದ್ರಾಗ ಏಗ್ಬೇಕಲ್ಲ ಇವ 12 ಚಿಂತಿ ಮತ್ ಬಂದ್ ಹೊಕ್ಕೊಂತಾವ ತಲೆಯಾಗ ಅಲ್ಲ ಲೇಪಾರವ ಅರ್ಧ ವಯಸ್ಸಾದ್ಲೆ ನೀ ಮತ್ತಿದ್ ಉರ್ತಾವಳಿ ಮುಗುದಿಲ್ ಬಿಡಾಕಿದಿನ್ನು ಅಯ್ಯಯ್ಯೋ ಲಕ್ಷ್ಮಕ್ಕ ಪ್ರಕೃತಿ ಹೆಂಗ್ ಕಾಯ್ಕೊಂತ ಅಂತೀನಿ ಈಕಿ ಒಂದ್ ಕೊಸಕ್ಕಂತ ಕೆಮ್ಮಿದ್ಲಿಲ್ಲ ಆಗ್ಲೇ ಡಾಕ್ಟರ್ ಅಂತ ಹೋಗೇ ಬಿಡ್ತಾಳ ಒಂದೆರಡು ಕೂದ್ಲು ಜಾಸ್ತಿ ಬರಂಗಿಲ್ಲ ನೋಡು ಬಾಚಿಣಿಕ್ಯಾಗ ನಮ್ಮೂರ ಅರ್ಧ ತಲಿ ಟಕುಳ ಆಗೈತಿ ಒಂದಿನ ತಲಿ ಕೆಡಿಸ್ಬೋದಿಲ್ಲ ಒಂದ್ 4 ಕೂದ್ಲಕ್ಕಿಂತ ಒಂದ್ 6 ಕೂದ್ಲು ಹೆಚ್ಚಿಗೆ ಬಂದ್ ಇಟ್ಕೊಂಡಿನ ಆಗ್ಲೇ ಹೋಗೇ ಬಿಡ್ತಾಳ ಡಾಕ್ಟರ್ ಅಂತೇಳಿ ಆತ್ ಬಿಡು ಡಾಕ್ಟರ್ಗಿಂತ ಒಂದ್ 10 ಪೇಷಂಟ್ ಸಿಕ್ಬಿಟ್ರೆ ಊರಾನ ಅರ್ಧ ಹೊಲ ಅವನ ಹಿಡಿತಾನ ಕೇಳ್ತೀನ್ಲೇ ರೇಣಿ ಆಕಿದು ಸುದ್ದಿನ ಹೊಕ್ಕಳ ಒಂದ್ 2-3 ಗುಳಿಗೆ ಕೊಟ್ರ ತಗೊಂಡ್ ಹಿಡಿಯ ತಗೊಂಡ್ ಬರೋದಿಲ್ಲಕ್ಕಿ ಬ್ಯಾಡ್ರಿಪ್ಪ 100-200 ರೂಪಾಯಿದ್ದು ಇಂಜೆಕ್ಷನ್ ಮಾಡ್ರಿ ಅಂತ ಕೇಳ್ತಾಳ ಅಂದ್ರ ಆಕಿಗೆ ಏನ ಚುಚ್ಚಿಸ್ಕೊಂಡ್ರೆ ಒಟ್ಟು ಆರಾಮಕ್ಕೈತ ಅಂತ ಆಕಿದ್ ತಲೆಯಾಗ ಅದ ಸೈವ ಚುಚ್ಚಿ ನರ ತೂತ್ ಬಿದ್ದು ಎದಕ್ ಬರ್ತಾವ ನೀನ ಹಳೆ ದುಡ್ಡ್ಯಾರ್ಗು ಮತ್ತೆ ಚುಚ್ಚಿಸ್ಕೊಂಡ್ರೆ ಆರಾಮಾಗ್ತೈತಿ ಅವ್ರ ತಲೆಯಾಗ ಹಂಗ ಇಟ್ಕೊಂಡ್ಬಿಟ್ಟಾರು ಮತ್ತೆ ಏನ್ ಮಾಡ್ಬೇಕು ಚುಚ್ಚಿಸ್ಕೊಂಡ್ ಬಂದ ಚಿಗರಿ ಹಾಕಾರು ಮನ್ಯಾಗ ಚಿಗರಿ ಹಾಕಾಳ ಅಲ್ಲಿ ಬತ್ತಿ ಪಾತಿ ಮತ್ತ ಹಲ್ಲು ಬಂದು ಹಲ್ಲು ಗುರ ಆಗೈತಂತ್ರಿ ಒಳಗ ಬಾತಿ ಮತ್ತ ಅದಕ್ಕ ಹಲ್ಲಾಗ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಾರು ಮತ್ತ ಹುಯಿ ಅಂತ ಬೆಲ್ಲಾಗು ಸಕ್ಕರಿಗೂ ತಿಂತಾರು ಕೊಬ್ಬರಿ ಬೆಲ್ಲಾಗು ಶೇಂಗಾ ಬೆಲ್ಲಾಗು ಮತ್ತ ಕೊಬ್ಬರಿ ಉಂಡಿ ಮಾಡಿದೆ ಬೆಲ್ಲ ಉಂಡಿ ಮಾಡಿದೆ ಚಪಾತಿಗೂ ಬೆಲ್ಲ ಹಾಲು ತಿಂದೆ ಹಿಂಗ್ ಮಾಡಿ ಬಿಳೆ ಹಲ್ಲು ಹೋಗಿ ಕರೆ ಹಲ್ಲು ಆಗ್ಯಾರು ಬಾಯಾಗಿಂದ ಹಲ್ಲು ಮತ್ತ ಅದಕ್ಕೆ ಹುಳಾಗ ತಿನ್ನಿಸಿ ಮತ್ ಹೋಗಿ ಇಂಜೆಕ್ಷನ್ಗ ಹಾಕಿಸ್ಕೊಂಡ್ ಬಂದಾಳು ಅದಕ್ಕ ಹಂಗ ಮಕ ಬಿಗಿ ಹಿಡಿದು ಮಂಗ್ಯಾನಂಗ್ ಮಕ ಇಟ್ಕೊಂಡ್ ಕುಂತಿದ್ಲು ಬಿಡು ಹ್ಞೂನ್ರಿ ರೇಣುಂದ ಅಕ್ಕ ಬಂದಾಳು ಬಾಯಿ ಬಿಗಿ ಹಿಡ್ಕೊಂಡ್ ಕುಂತಾರು ಮತ್ತ ಬಾಯಾಗಿಂದ ಏನ್ ಇಂಜೆಕ್ಷನ್ ಹೊರಗೆ ಹಾರಿ ಹೋಗ್ತೈತನ ಅನ್ನಂಗ್ ಮಾಡಕ್ ಕುಂತಾಳು ಡೋಂಕರ್ ಮುಂಜಾಲಿಂದ ಕಟ್ಟಿ ಮ್ಯಾಗ ಕುಂತ ಮಕ ಹಿಂತಾದ್ ಮಾಡ್ಕೊಂಡು ಮತ್ತೆ ತೆಲಿಗ ನಂದ ಖರಾಬ್ ಮಾಡ್ಯಾಡು ಇವತ್ತ ಅಲ್ಲ ಇದು ನಮ್ಮ ಮುದುಕಿನ ನೋಡಿದ್ರ ಇದಕ್ಕ ಒಂದ್ ಕಪ್ ಚಾ ಕೊಡೋರು ಯಾರು ಇಲ್ಲ ಮನ್ಯಾಗ ವಡಿ ಇಟ್ಟು ಹಾಕ್ಸಿಟ್ಟೀನಿ ಅದನ್ನ ಅರ್ಧ ತಗೊಂಡು ಹೋಗಿ ಅಕ್ಕಿಗೆ ಕುಡೆ ಕೊಟ್ಟು ಬಂದಾಳ ಲಕ್ಷ್ಮಕ್ಕ ಮೀನ್ರಿ ಯಾರು ನಮ್ಮ ಮನ್ಯಾಗ ವಡಿ ಇಟ್ಟು ಹಾಕ್ಸಿದ್ದಂತ ಹೇಳಿ ನನಗೆ ಗುರು ತಗಂಗಿಲ್ಲ ಅಂತ ತಿಳ್ಕೊಂಡ್ರ ನನಗೆ ಅಳತಿರಂಗಿಲ್ಲನ ಡಬ್ಬ್ಯಾಗ ಗೊತ್ತಾಕತ್ ನನಗೆ ಹಾಕಿದ್ರೆ 8 ಕಿಲೋ ಐತಿ 8 ಇಲ್ಲ ಅಂತ ಹೇಳಿ ಒಬ್ಬಾಕಿ ನೀನು ಮುಂಜಾನೆ ಮಾಡ್ಯಾಳ ನಾಷ್ಟಕ್ಕ ಆಕೆನ ಲಟ್ಟಿಸ್ ಮಾಡಿದ್ಲಂತ ವಡಿನ ಅದೇಂಗ್ ಸುಡುಗಾಡ್ದಾಗಿನ್ ಮಾಡಿದ್ಲ ಏನ ದೇವ್ರ ಬಲ್ಲ ಆಕೆ ಒಂದು ಅರ್ಧ ತಾಸು ನನಗೆ ಕೇಳಂಗ್ ಹೊಗಳಿದ್ಲು ಇನ್ನೊಬ್ಬಾಕಿ ಇವತ್ತು ಮುಂಜಾನೆ ಮಾಡ್ಯಾಳ ಆಕೆನ ಬಾಳೆ ಎಲ್ಲ ತಟ್ಟು ಮಾಡ್ಯಾಳ ಅಂತವಾ ಯವ್ವ ಅದೇನ ಫೋನ್ಯಾಗ ನೋಡಿ ಮತ್ತೆ ಹಿಂಗ್ ತಿಕ್ಕವ್ ಫೋನ್ ಇಟ್ಕೊಂಡಾರ ಇಬ್ರು ಒಂದೊಂದು ಅದಕ್ಕ ಅದ್ರಾಗ ನೋಡಿ ಮಾಡ್ಯಾರಂತ ಏನ್ ಬ್ಯಾಡ ಅದ ಏನೋ ಒಂದು ಗುಡ್ಡ ಕಿತ್ತಿ ಗುಡ್ಡ ಇಟ್ಟಂಗಾಗೈತೆ ಅವ್ರು ಅದಕ್ಕೆ ನಮ್ಮ ಅತ್ತಿ ಸೊನ್ನಿ ಮಾಡಕತ್ತೈತಿ ಯವ್ವ ತಣ್ಣಗಿರ್ರಿ ಆಕಿ ಗುರ್ತಕ್ಕಳ ಮೊದ್ಲ ನಾಯಿ ಮೂಗ್ನ ಕೆದಾಳಕಿ ಒಡಿಗಿಡಿ ಮಾಡಿದ್ದ ಅನ್ಬೇಡ್ರಿ ಹಿಟ್ಟು ಕೊಟ್ಟಿದ್ ಗೊತ್ತಾಕತ್ತಂತ ಈಗ ಹೋಗಿ ಸೊನ್ನಿ ಮಾಡಕತ್ತ ಬಾಗಲ್ ಅಂತೇಳಿ ನಿಂತ ಅಯ್ಯ ಈ ಮುದುಕಿದ್ ಬೇಸ್ ಚಾಳಿವ ಎದಕ್ ಒಯ್ದು ಕೊಡ್ಬೇಕ ಏಕ ಅವ್ರ ಮನಿ ಬೆಳಕ್ ಮಾಡ್ಕೊಳ್ಳೋದಿಲ್ಲ ಅವ್ರು ಮಾಡ್ಕೊಳ್ಳೋದ ಏನ್ ಮಾಡ್ರ ಲಕ್ಷ್ಮಕ್ಕ ಎಲ್ಲ ತವ್ರ ಮನೆಯಿಂದ ರಗೂಡ್ ಬರ್ತೈತೆ ಹಂಗ ನಿಟ್ಟು ಒಟ್ಕೊಂತಾರ ಒಳಕ್ ಎಳ್ಕೊಂಡು ನಂದು ದುಡಿದು ಮಾಡ್ಕೊಂಡಿದ್ದೆ ಈ ಮುದಿ ಹೇಳೋದು ಕೊಡ್ತತೆ ಅದಕ್ಕೆ ಚಲ್ಲಕ್ ಬಲ್ಲಕ್ ನಡೆದು ಬಿಟ್ಟೈತೆ ಅವ್ರದ್ದು ಬರ್ಲಿ ಪಾತಿ ಮೀನಾಕ್ಷಿ ಕುಂದ್ರಿ ಬರ್ರಿ ಅಲ್ಲ ಯಾರ್ಯಾರು ಕೇಳಿರಿ ಯಾರ್ಯಾರು ಬಿಟ್ರಿ ಅಂತ ಏನ್ ಮಾಡ್ತೀರಿ ಎಲ್ಲಾರ ಮನ್ಯಾಗೂ ಒಂದೊಂದು ಸಮಸ್ಯೆ ಐತಿ ನೋಡ್ರಿ ಒಟ್ಟ ಅಲ್ಲ ಪರಕ ಆಕಿ ಸಣ್ಣ ನೆಗಿಣ್ಣದ ನಿಮ್ಮಕ್ಕಿ ಮಲ್ಲಾಡ್ದಕ್ಕಿ ಮತ್ತ ಆಕಿ ಮನೇನ ಉದ್ದ ಕಳು ಮಾಡಿ ನಿಮ್ಮ ಅತ್ತಿ ನಿನಗ್ ತಂದು ಕೊಟ್ಟ ಅಂತಲ್ಲ ಉದ್ದ ಇಲ್ ಬಿಡು ಯಾರಂದ್ರಲ್ಲ ನಿನಗ್ರೇಣಿ ತಂದು ಕೊಟ್ಟಿಲ್ವಾ ನನಗ ಯವ್ವ ನನಗರ ಏನ್ ಗೊತ್ತು ನಮ್ಮ ಮನೆ ಮುಂದೆ ಸರ್ಕಾರ ನಳ ಆಯ್ತಲ್ಲ ನೀರ್ ತುಂಬಾಕ್ ಬಂದಿದ್ ನಿಮ್ ನೆಗೆಣ್ಣಿ ಕುಡಿಯಾಕೆನ ನೀರ್ ಇದ್ದಿದ್ದಿಲ್ಲಂತ ಅವಾಗ ಒದರಾಡಕತ್ತಿದ್ಲು ಯಾಕ್ರಿ ಏನಾತ ಅಕ್ಕಾರ ಅಂತಂದೆ ಹಿಂಗ್ ಮಾಡೈತ್ ನೋಡ್ರಿ ನಮ್ಮ ಮುದುಗಳ್ಳಿ ನಮ್ಮ ತವ್ರ ಮನೆಗೆ ಹಾಕಿದ್ರೆ ಒಂದ್ 2 ಪಡಿ ಎಷ್ಟು ಉದ್ದ ಬ್ಯಾಳಿ ಹೊಡೆದು ಇಟ್ಕೋಬೇಕಂತ ನಾ ಮಾಡಿದ್ರೆ ಒಯ್ದು ಆಕಿ ನಮ್ಮ ಅಕ್ಕಕ್ಕೆ ಕೊಟ್ಟ ನೋಡ್ರಿ ಎಷ್ಟೊಕೊಂಡ ಉದ್ದ ತಕೊಂಡು ಹೋಗಿ ಅಂತಂದ್ಲು ಅಯ್ಯ ಬಾ ತಂದಿಲ್ ಬಿಡ 1 kg ಅಷ್ಟು ಹಾಕಿದ್ದಿಲ್ಲ ನೋಡು 1 kg ಒಳಗ ಹಾಕಿದ್ವು ಅಷ್ಟು ತಂದಿದ್ಲು ನನಗೇನು ಗೊತ್ತು ಆಕಿ ಮನೆ ಅಂತೇಳಿ ಒಟ್ಟು ತಂದಿಟ್ಟಿದ್ಲು ಚಾಲಾಕಿ ಬುಡ್ಡಿ ಐತಿ ಮತ್ತೆ ಅಲ್ಲಿದ ಉದ್ದ ಕಳು ಮಾಡ್ಕೊಂಡು ತಂದಾರು ಮತ್ತೆ ಇಲ್ಲಿಂದ ಹಿಟ್ಟು ಒಯ್ದು ಕೊಟ್ಟಾರು ಮತ್ತೆ ಬರಾಬರ ಆತಲ್ಲ ಅಲ್ಲೇ ಪಾರಿ ಕಳುಲೆ ಉದ್ದ ತಂದು ಕೊಟ್ಟಾಳ ಮತ್ತೆ ಅದಕ್ಕೆ ಕೊಟ್ಟಟ್ಟು ಒಡೆ ಹಿಟ್ಟು ಕೊಟ್ಟಿದ್ದಾಳ ಮತ್ತೆ ಹೆಂಗ್ ಬಿಡಾಕತ್ತಿ
ಈಕಿ ಹಂಗ ಪಾರಿ ಬರ್ಬೇಕಾಕಿಗೆ ಬರೀ ಹೋಗೋದು ಯಾವ್ದು ಇರಬಾರ್ದು. ಏ ಬಗ್ಗು ಏನೋ ಗುನುಗುನು ಅನ್ನಕತ್ತಿಯಲ್ಲ, ಇಲ್ಲಿ ತಗೋರಿ ಅವ್ರು ನಾನು ಕೊಟ್ಟು ಮಾತಾಡಕತ್ತಾರ. ಅಲ್ಲ ಲಕ್ಷ್ಮಕ್ಕ ಉದ್ದು ಅಂತ ಅಂದ್ ಕೊಟ್ರೆ ಹಾ ಅದು ಕೆಂಪು ಗೋಧಿ ಜೋಳ ಹೆಸರು ಅಲಸಂದಿ ಸೋಯಾಬಾನ ಎಲ್ಲಾನು ಕೂಡಿಸಿ ಹಾಕ್ಸೇನ್ ನಾನು ಗಿರಣಿಗೆ. ಮತ್ತು ಅರ್ಧ ಕೆಜಿ ಕಡ್ಲಿ ಬೇಳೆ ತರಿಸಿ ಹಾಕೇನಿ. ಇಷ್ಟೆಲ್ಲ ಹಾಕಿದ್ ವಡಿ ಇಟ್ಟಾಗೈತಿ ಹಂಗಾಗೈತೆ ಅಂತ ಮಾಡಿ ಆದ್ರೂ ಪರಕ್ಕ ನೀ ಏನಾರ ಹಾಕ ಉದ್ದ ಹಾಕಿದ್ರೆ ವಡಿ ಆಗದವು. ಅಲ್ಲ ಹೌದು ಬಿಡು ಖರೇನ, ಆದ್ರೂ ನಮ್ಮ ಅತ್ತಿದು ನನಗೆ ಯಾಕ ಸೇರಿಕ್ ಬರೋದಿಲ್ಲ ಬಿಡ ಯವ್ವ. ಹೋಲ್ ಬಿಡ್ಲೆ, ಒಂದ್ ಅಲ್ಲಿಂದ ಬಂದ್ರೆ ಒಂದ್ ಇಲ್ಲಿಂದ ಹೋಗಿರ್ತತಿ. ಏನಾತ ನಿನಗೆ ಉಳಿತಿಲ್ಲ? ಹೋಲ್ ಬಿಡ, ತಣ್ಣ ಕುಂದ್ರೆ 14 ಕಿಲೋ ಇಟ್ಕೊಂಡು ಕೊರಗಾಕತ್ತಿದಿ. ಅಲ್ಲಿ ಲೇಪಾರಿ ಅವ್ರಾದ್ರೂ ಒಂದ್ 4 ವಡಿ ಮಾಡ್ಕೊಂಡ್ ತಿಂದ್ರ, ನೀ ಒಂದ್ 4 ವಡಿ ಮಾಡ್ಕೊಂಡ್ ತಿಂತಿದ್ದಿ ಅಟ್ಟ. ಯಾರಾದ್ರೂ ಅದನ್ನ ವಡಿ ಮಾಡೋದು ತಿನ್ನೋದು. ಹೋಲ್ ಬಿಡ, ತಲೆ ಕೆಡಿಸ್ಕೊಂಡು. ಇವ್ವ ನಮ್ ಪಿಸುರಿ ನೋಡು, ಉದ್ದಿಂದು ಎಲ್ಲ ನೋದಾಗ ಟಾಮ್ ಟಾಮ್ ಮಾಡ್ಯಾಳ. ಪಾರಂದೊಕ್ಕ ಮತ್ತೆ ಒಡಿಗ ಮಾಡಿದ್ರೆ ಭಾಳ ಉರಿ ಇಡ್ಬೇಕು ನೋಡ್ರಿ ಬುಡಕ್ಕ ಒಲ್ಯಾಗು. ಮತ್ತೆ ಅರ್ಧ ಉರಿಗ ಇಟ್ರ ಮತ್ತೆ ಹಸಿ ಬಿಸಿ ವಡಿ ಹಾಕ್ತಾರು. ಅಂದ್ರ ಯಾಕಲೇ ಪಾತಿ ನನಗೇನು ವಡಿ ಮಾಡಕ್ ಬರೋದಿಲ್ಲ ನಾ ಏನ ಹಂಗಂದಿಲ್ರಿ ಪಾರಂದೊಕ್ಕ. ಮತ್ತೆ ಉರಿಗ ಭಾಳ ಇಡಬೇಕು ಅಂತ ಟಿಪ್ಸ್ ಕೊಟ್ಟೇನಿ. ನಿಂದ ಚಿಪ್ಸ್ ಪೀಪ್ಸ್ ನೀನ ಇಟ್ಕೋ, ನನಗೆ ಗುರ್ತೈತ್ ಮಾಡೋದು, ನನಗೆ ಕಲ್ಸಕ್ ಬರಬೇಡ. ಮತ್ತೆ ನಿಮಗೆ ಮಾಡಾಕ್ ಬಂದಿದ್ರು ಮತ್ತೆ ನಾ ಯಾವ್ದಕ್ಕೆ ಹೇಳಕ್ ಬರ್ತಿದ್ದೆ? ಸುಮ್ ಕುಂದ್ರಿ ಪಾತಕ್ಕರ. ಪಾಪ ಲಕ್ಷ್ಮಕ್ಕನ ಮನ್ಯಾಗ ಬಂದು ನ್ಯಾಯ ಮಾಡ್ಕೊಂಡು ಹೋಗ್ಬೇಕಾದಿತ್ತು. ತಣ್ಣಗಿರ್ರಿ ಹೋಲತ್ತಾಗ ಪರಕರ ವಡಿ ಹೆಂಗ್ ಮಾಡ್ತೀರವನ್ನ? ಏನಿಲ್ಲ ಬಿಡೇವಾ, ಗಟ್ಟಿಗೆ ನಾದಿಡ್ತೇನೆ ರಾತ್ರಿ. ಮುಂಜಾನೆ ಎಲ್ಲ ಸಾಮಾನು ಹಾಕ್ಕೊಂಡು ಹುಡ್ಕೊಂಡು ಬೇಸಂಗ ಹಂಗ ತಟ್ಟಿ ತಟ್ಟಿ ಎಣ್ಣೆಗೆ ಬಿಡೋದು. ಎಣ್ಣೆನೂ ಹಿಡಂಗಿಲ್ಲ, ಬೇಕಾದಂಗೆ ಮೊಸರು ಚಟ್ನಿ ಕೊಬ್ಬರಿ ಚಟ್ನಿ ಹಾಕೊಂಡು ತಿನ್ನಿ. ಹಂಗ ಮಸ್ತಕ್ಕ ವಡಿ. ಕೇಳಿದ ಕೂಡ್ಲೇನೆ ಬಾಯಾಗ ನೀರು ಬರಕತ್ತಾವ. ಯಾವಾಗ ಮಾಡ್ತಿ ಪರಕ? ಶನಿವಾರ ಒಪ್ಪತ್ತಲೆ ನಾವ. ಶುಕ್ರವಾರ ಹಿಂದಿನ ದಿನ ಗಟ್ಟಿಗೆ ನಾದಿಟ್ಟು ಮುಂಜಾನೆ ಎಲ್ಲರಿಗೆ ವಡಿ ಮಾಡಿ ಕೊಟ್ಟು ಬಿಡ್ತಾನೆ. ಹತ್ತುಗೊಂಗಾರ ನನ್ನ ಒಬ್ಬಕಿನ ಲೆಕ್ಕಕ್ಕೆ ಇಟ್ಕೊ, ನಾನು ಬರ್ತಾನೆ. ಅಲ್ಲೇ ಹಿಟ್ಟು ಒಂದಿಷ್ಟು ತೆಗೆದು ಇಟ್ಕೊಂಡು ಡಬ್ಬ್ಯಾಗ ತಗೊಂಡ್ಬರ್ತಾನೆ. ಮಧ್ಯಾಹ್ನದಾಗ ಇಲ್ಲೇ ಲಕ್ಷ್ಮಕ್ಕನ ಮನೆ ಮಾಡ್ತೀನಿ ಅಂತ ತಗೋ, ಬಿಸಿ ಬಿಸಿ ಎಲ್ಲಾರ್ಗಿ ಹಾಕವು. ಈಕಿ ಖಂಜಸ್ ನನ್ನ ಮಗಳು ಮತ್ತೆ ಎಣ್ಣೆ ಉಳ್ಸಾಕು ಹೆಂಗೆ ಪ್ಲಾನ್ ಮಾಡ್ಯಾರು. ಹೌದು ತಗೋಲೇರೇನಿ, ಆಕಿ ಕೈಯಾಗ ಹಸಿ ಬಿಸಿ ಮಾಡ್ತಾಳ. ಇಲ್ಲೇ ಚಂದಗೆ ಬೇಸಿ ತಿನ್ನ ನಾವು. ಹೌದು ತಗೋ ಲಕ್ಷ್ಮಕ್ಕ, ಹಂಗ ಮಾಡೋನು. ಮೀನಾಕ್ಷಿ ಜಂಪರ್ ಹೊಲೆವ ಅದು ಅನ್ನನು ಓಸ ಇಲ್ರಿ ಪರಕರ. ಮಿಷನ್ ಒಂದಿಟ್ಟು ರಿಪೇರ್ ಬಂದೈತ್ರ, ಇವತ್ತ ಬರ್ತೇನೆ ಅಂದಿದ್ದ. ಸಂಜೆ ಮಟ್ಟ ನೋಡ್ತೇನ್ರಿ. ಬರ್ಲಿಕ್ರ ನಾಳೆ ಅಂತೂ 5 ತಾರೀಕು ಸೂಟಿ, ಇನ್ನು ಸೋಮವಾರಕ್ಕೆ ಬೀಳ್ತೈತ್ರಿ. ಬಂದು ಒಂದು ತಾಸಿನ ಕೆಲಸ ಆಕೈತಿ. ಮಾಡಿದ್ನಂದ್ರೆ ನಿಮ್ಮ ಹೊಲಿತೀನಿ ಫಸ್ಟಿಗೆ. ಏನ್ ಮಾಡ್ತೀನಿ ನೋಡುವ, ಒಟ್ಟು ಅಷ್ಟು ಜಂಪರ್ ಹೊಲ್ದು ಕೊಡು. ನಾನು ಯಾರು ಎಲ್ಲಿ ತಗೋರಿ, ನಿಮ್ಮ ಅಷ್ಟೇ ಅದ ಹೊಲ್ದು ಕೊಡ್ತೇನೆ. ಲಕ್ಷ್ಮಕ್ಕರ ಗೌಡ್ರಿಗೆ ಬೆಂಗಳೂರು ಬಿಟ್ಟಿಲ್ಲನ್ರಿ ಇನ್ನು? ಮೀನಾಕ್ಷಿ ಹೇಳದ ಮರ್ತೀವ ನಾನು. ನಮ್ ಗೌಡದೊಂದು ಹುಚ್ಚರ ಸಂತೆಗಿತ್ವ ಬೆಂಗಳೂರಾಗ. ಯಾಕ ಲಕ್ಷ್ಮಕ್ಕ ಅಲ್ಲೇ ಒಂದು ಕನ್ನೆ ಮಾಡ್ಯಾರನ ಗೌಡ್ರು? ಇವ ನಿಮ್ ಗೌಡ್ರಿಗೆ ಯಾರು ಕನ್ನೆ ಕೊಡ್ತಿದ್ದಾರವ ಅಲ್ಲಿ ಬೆಂಗಳೂರಾಗ? ಯಾಕ ಲಕ್ಷ್ಮಕ್ಕ ಅಷ್ಟು ಕುಡಿದ್ರು ಪ್ರಕೃತಿ ಎಷ್ಟು ಗಟ್ಟಿ ಐತಿ ನೋಡು ಗೌಡ್ರದ್ದು. ಇವ ನನ್ನ ಗಂಡನು ಐತಿವ ತೆಳ್ಳಗ ನಾಯಿ ಬಡೆ ಕೋಲಾಗೈತಿ. ಇನ್ನೇನ್ಲೇ ಪಾರಿ, ಕರೆಕ್ಟ್ ಟೈಮ್ ಸಿರು ಊಟ, ಟೈಮ್ ಸಿರು ಶೆರೆವು ಎಲ್ಲ ಟೈಮ್ ಸಿರು ಬಿಡೋ ಒಂದು. ಮತ್ತೆ ಅದಕ್ಕೆ ಹಂಗದಾರ ಅವ್ರು ಗೌಡ್ರು. ಏನ ಹುಚ್ಚಿರ ಸಂತೆ ಆಗೈತಂದ್ರಿ ಬೆಂಗಳೂರಾಗ? ಆ ಬೆಂಗಳೂರು ಸ್ಟೇಷನ್ನಾಗ ಟಿಕೆಟ್ ತೆಗಿಸಿ ಕುಂದ್ರಿಸ್ಯಾನವ. ಟ್ರೈನ್ ಬರಲ್ಲೇನ ಆದ 2 ತಾಸು ಲೇಟ್ ಇತ್ತಂತವ ಟ್ರೈನ್. ಇವ ಸುಮ್ಮನೆ ಕುಂತು ಒಂದಿಟ್ಟು ಕುಂತರ್ನ ಕೇಳಾರ ಹತ್ಬೇಕ. ಇವ್ ಕುಂತೇ ಇಲ್ಲಿವ. ಅವ ನಮ್ಮ ಹುಡುಗಂದ ಅರ್ಜೆಂಟ್ ಫೋನ್ ಬಂದೈತೆ, ಇಲ್ಪ 2 ತಾಸು ಬಿಟ್ಟು ಇಲ್ಲೇ ಬರ್ತೈತದ ಇದ ಹಳಿ ಮೇಲೆ ಕುಂತು ಬಂದಿಂದ ಹತ್ತು ಅಂತಂತ ಹೇಳಿ ಹೋಗ್ಯಾನವ. ಇವ ಯಾರನ್ನಾರ ಕೇಳ್ಬೇಕು ಮಾಡ್ಬೇಕು, ಯಾರ್ಯಾರನ್ನು ಕೇಳಲಿವ. ಹಂಗ 1 ತಾಸಾಗಿಂದ ಒಂದು ಗಾಡಿ ಬಂದು ನಿಂತತಿ. ಅದೇನ ಮೈಸೂರಿಗೆ ಹೋಗೋದಂತವ. ಬಡ ಬಡ ಅದ ಗಾಡಿ ಹುಬ್ಬಳ್ಳಿಗೆ ಬರ್ತೈತೆ ಅಂತೇಳಿ ಹತ್ತಿ ಮಕ್ಕೊಂಡ್ಬಿಟ್ಟು. ಅಯ್ಯೋ ಮತ್ತೆ ಹೆಂಗ್ ಗೊತ್ತಾತ? ಫೋನ್ಗೇನ ಐತನ ಗೌಡ್ರ ಕಡೆ ಲಕ್ಷ್ಮಕ್ಕ? ಒಂದು ಹೊಸಾದು ಅದೇನ ಕೀಪ್ಯಾಡ್ ಕೊಟ್ಟು ಕಳ್ಸನ ನಮ್ಮ ಹುಡುಗ. ಅದನ್ನ ಪುಣ್ಯಕ್ಕ ಹಂತೇಲಿ ಇಟ್ಕೊಂಡನಲ್ಲ, ಅದಂತೇಳಿ ಬಳೆ ಬಚ್ಚೆ ಅಂತ ಇಟ್ಕೊ ನೀನು. ಇಲ್ಲಂದ್ರ ಯವ್ವ ಎಲ್ಲಿ ಹೋಗಿ ಇಳಿತಿದ್ನು, ಏನು ಮಾಡ್ತಿದ್ನು, ಹೆಂಗೆ ನಮಗೆ ಸುದ್ದಿ ಗೊತ್ತಾಕಿತ್ತು ದೇವ್ರಿಗೆ ಗೊತ್ತವ ಯವ್ವ. ಫೋನ್ ನಂಬರ್ ನೆನಪಿದ್ರು ಮತ್ತೆ ಯಾರಿಗಾರ ಹೇಳಿದ್ರೆ ಹಚ್ಕೊಡ್ತಾರು. ಅಲ್ಲ ಪಾತಿ, ಯಾರು ನೆನಪಿಟ್ಕೋಬೇಕ ಯವ್ವ ಫೋನ್ ನಂಬರ್? ನಮ್ಮ ಹುಡ್ರು ಓಸು ಅದಾವ ಫೋನ್. ಯಾರು ನಂಬರ್ ನೆನಪಿಟ್ಕೊಂತಿ? ಯಾವ ನಂಬರ್ ನಮಗೇನು ಗೊತ್ತಿಲ್ಲ. ಒಂದು ಪುಸ್ತಕದಾಗ ಬರ್ದಿಟ್ಟು ಹೋಗಿರ್ತಾರ. ಯಾವ್ದಾರ ಹುಡುಗರು ಕರೆದು ಮಾತಾಡಂಗಾದ್ರೆ ಹಚ್ಚಿರ್ತೇನೆ ನಾನು. ಮತ್ತೇನು ಅವ್ರ ಹಚ್ಚಾರನ್ರಿ ಫೋನ್? ಇಲ್ಲ 2 ತಾಸಾಗಿಂದ ನಮ್ಮ ಹುಡುಗ ಹಚ್ಚಾನ. ಯಪ್ಪ ಟ್ರೈನ್ ಬಂದೈತಿ ಹತ್ತೇನ ಅಂತ ಹೇಳಿ. ಇವಂಗ ನಿದ್ದೆ ಹತ್ತೈತೆ, ಎತ್ತೇ ಇಲ್ಲಿ ಫೋನ್. ನಮ್ಮ ಹುಡುಗ ಸಂಶಯ ಬಂದು ಏನು ಫೋನ್ ಕಳ್ಕೊಂಡಾನೋ ಏನು ಹತ್ಯಾನ ಏನಿಲ್ಲ ಅಂದು ಮತ್ತೆ ಹಂಗ ಮೇಗ ಹಚ್ಚಾನ. ಮತ್ತು ಅವಾಗ ಒಂದಿಟ್ಟು ಹೊತ್ತಾಗಿಂದ ಎತ್ತಾನಿವ. ಅವಾಗ ಯಪ್ಪ ಗಾಡಿ ಬಂದು ನಿಂತತ್ ನೋಡು, ಹತ್ತು ಇನ್ನೊಂದು 5 ನಿಮಿಷಕ್ಕೆ ಬಿಡ್ತೈತಿ ಅಂದ್ರೆ ಅಯ್ಯಯ್ಯ ನಾ ಹತ್ತೆ 1 ತಾಸು ಆತ ಅಂದ್ಬಿಟ್ಟಾನಿವ. ಅವಾಗ ಯಾವಾಗ ಹತ್ತಿದಿ ಎಷ್ಟೊತ್ತಿಗೆ ಹತ್ತಿದಿ ಅಂದಿಂದ ಆಮೇಲೆ ಕರ್ದತಿ ಇವಂಗ. ಮತ್ತು ಇಲ್ಪ ಅದು ಬೇರೆ ಗಾಡಿ ಹತ್ತಿದಿ ನೀನು, ಅಲ್ಲಿ ಕುಂತರ್ಗೆ ಕೇಳು ಯಾವ್ರಿಗೆ ಹೊಕ್ಕೈತೆ ಅನ್ನೋದು ಅಂದಾನ. ಹಿಂದಾಗಡೆ ಮೈಸೂರು ಗಾಡಿ ಅಂತ ಗೊತ್ತಾಗಿಂದ ಇರ್ಲಿ ಬಿಡಪ್ಪ ಮೈಸೂರು ತೋರಿಸ್ಬೇಕಂತ ಮಾಡಿದ್ದೆ. ನನಗೂ ಹಾಕಿದ್ದಿಲ್ಲ, ಸೂಟಿ ಒಂದಿಲ್ಲ, ಹೋಗೇ ಬಿಟ್ಟಿದ್ದಿ. ನಮ್ಮ ಪರಿಚಯ ಹುಡುಗರು ಅದಾರ ಹೇಳ್ತಾನಿ, ಅಡ್ಡಾಡ್ಸಿ ಕರ್ಕೊಂಬಂದು ನಿನ್ನ ಹುಬ್ಬಳ್ಳಿ ಗಾಡಿ ಹತ್ತಿಸ್ತಾರ ತಗೋ ಅಂತ ಹೇಳಿ
2 ದಿನ ಮೈಸೂರು ಟೂರ್ ಹೊಡೆದು ಅಲ್ಲಿಂದ ಗಾಡಿ ಹತ್ತಿ ಹುಬ್ಬಳ್ಳಿಗೆ ಬರ್ತಾನ ನೋಡು. ಬೇಸ್ ಬಿಡು, ಕುಡದ್ ನಿಷೇಧಾಗ ಬೇರೆ ಗಾಡಿ ಹತ್ತಿ ಮೈಸೂರು ಟೂರ್ ಹೊಡ್ಯಾಕತ್ರ ಗೌಡ್ರು. ಕರೆನಲ್ಲೇ ಪಾರಿ ಆಗುದೆಲ್ಲ ಒಳ್ಳೇದಕ್ಕಂತಾರಲ್ಲ, ಸುಳ್ಳಲ್ಲದು ಏನ. ನೋಡಿ ಏನ್ ಮಾಡ್ತಿದ್ದಿ, ಕುಡದ್ ನಿಷೇಧಾಗ ಬೇರೆ ಗಾಡಿ ಹತ್ತಿ ಹೋಗಿ ಇಳಿದು ಈಗ ಚಾಮುಂಡಿ ಬೆಟ್ಟ, KRS ಮತ್ತ ಇದು ಮೈಸೂರು ಅರಮನೆ ಎಲ್ಲ ನೋಡಿ ಬರವ ಈಗ. ಬೇಸ್ ಬಿಡು, ಕುಡುಕರಿಗೆ ನೋಡಿ ಹಿಂಗ್ ಲಾಭ ಆಕತಿ. ನಾವು ಕುಡಿಲಾರ್ದ ಇಲ್ಲೇ ಕುಂತೀವಿ ಕೊಂಪ್ಯಾಗ. ಬೇಸ್ ಬಿಡು ರೇಣಕರ ಹಂಗಾರ ಹೇಳೋದು, ಕುಡಿದ್ರೆ ಎಲ್ಲ ಜಗತ್ತ ಅಡ್ಡಾಡಿ ಬರ್ತೇವ ಅಂತ ಹೇಳ್ತಾರ ಅವ್ರು. ಖರೇನ ಮೀನಾಕ್ಷಿ, ನನ್ನ ಗಂಡ ಕುಡ್ದಾಗ ಅಂತಿರ್ತತಿ. ನಿನಗೇನು ಗೊತ್ತಾ ಹುಚ್ಚಳೆ ಮಗಳ, ನನಗಿಡೀ ಜಗತ್ತ ಬಲ್ಲಮ್ಮ ಅಂತಿರ್ತಾನ. ನನ್ನ ಮದುವೆ ಆದಾಗಿಂದ ಯಾವ ಊರಿಗೆ ಹೋಗಿಲ್ಲ. ಮೊದ್ಲು ಹೋಗಿದ್ನ ಬಿಟ್ಟಿದ್ನ ದೇವ್ರಿಗೆ ಗೊತ್ತು. ನೋಡಿದ್ರೆ ಕುಡ್ದಾಗಂತಾನ ಜಗತ್ತ ಸುತ್ತದವ, ನನಗೇನು ಹೇಳ್ತಿ ಅಂತಾನ. ಲಕ್ಷ್ಮೀಂದು ಅಕ್ಕ ಮತ್ತೆ ನಿಮ್ದು ಮಕ್ಕಳ ಸಸ್ತ್ಯಾರ ಅದಾರು ಬೆಂಗಳೂರಾಗು. ಮತ್ತೆ 2,000 ರೂಪಾಯಿ ಬರ್ತೈತಲ್ಲ ರೀ, 1,000 ರೂಪಾಯಿಗೆ ತೆಗೆದ ಇಡೋನು ಒಂದು ಕಡೆ ಎಲ್ಲಾರು ಇಟ್ಟ, ಮತ್ತೆ ನಾವು ಬೆಂಗಳೂರು ಮೈಸೂರು ಟೂರ್ ಮಾಡಿ ಬರೋನು. ಹೌದು ನೋಡ್ರಿ ಲಕ್ಷ್ಮಕ್ಕರ, ಜೀವನ ಪರ್ಯಂತ ದುಡಿಯೋದು ತಿನ್ನೋದು ಇರ್ತತಿ. ಯಾವಾಗ ನಾವು ಹೊರಗೆ ಅಡ್ಡಾಡಿ ಒಂದು ಏನರ ಕಾಣೋದು, ತಣ್ಣಗೆ 1,000 ರೂಪಾಯಿ ಹಿಂದೆ ಕಿಟ್ಕೊಂಡು ಒಂದು 10-12 ರೂಪಾಯಿ ಆಗಿನ ತಗೊಂಡು ತಣ್ಣಗೆ ಹೋಗೋನು. ಆದ್ರೆ ತಿನ್ನಾಕ ಮನೆಯಾಗಿ ತಿನಿಸು ಮಾಡ್ಕೊಂಡು ಹೋಗೋಣ, ರೊಟ್ಟಿ ಚಟ್ನಿ ಎಲ್ಲ. ಅಂದ್ರೆ ಹೊರಗೆ ಖರ್ಚು ಕಡಿಮೆ ಆಕೈತಿ. ಹೌದು ಬಿಡ ಯವ್ವ, ಉಣ್ಣಾಕ ತಿನ್ನಾಕ ಕಂಡಾಬಿಟ್ಟು ರೊಕ್ಕ ಬೇಕು ಹೊಟೆಲ್ನ್ಯಾಗ, ಜಗ್ಗ ದುಬಾರಿ. ತಣ್ಣಗ ಹಂಗ ಮಾಡ್ಬೇಕು, ರೊಟ್ಟಿ ಪಟ್ಟಿ ಚಕ್ಲಿ ಇಂಥವೆಲ್ಲ ಸ್ವೀಟ್ ಉಂಡಿ ಇಂಥವು ಕಟ್ಕೊಂಡು ಹೋಗ್ಬಿಡ್ಬೇಕು. ಸುಖ ಅದ ಅವ್ನ ಹೊಟ್ಟೆಸ್ದಾಗ 1-2 ತಿಂದು ಎಲ್ಲರ ಒಂದು ಕಪ್ ಚಹಾ ಕುಡಿಯಾಕ ಬರ್ತತಿ. ಹೌದು ತಡ್ರಿ ರೇಣಿ, ಇಲ್ಲಡ 1,000 ಹಿಂದೆ ಕಿಟ್ಟು ಒಂದು 10-12 ರೂಪಾಯಿ ಆತಂದ್ರೆ ಒಬ್ಬೊಬ್ಬರು ಬಡ ಟ್ರೈನಿಗೆ ಕಡಿಮೆ ಐತೆ ರೇಟ್, ಹೋಗಿ ಬಂದ್ಬಿಡೋಣಂತವಾ ತಣ್ಣಗ. ಏನ ಹಂಗ ಮಾಡೋಣ ನೋಡು, ಪಾತಿ ಅನ್ನೋದು ಕರೆಕ್ಟ್ ಐತಿ. ಇಲ್ಲಂದ್ರೆ ಇಲ್ಲೇ ಕುಂದಿರ್ತೇವೆ ನಾವು. ಹೌದ್ರಿ, ಇಲ್ಲಿಂದ ಟ್ರೈನ್ಗೆ ಹೋಗುಣ. ಅಲ್ಲಂತ್ರ ಒಳಗೆಲ್ಲ ಅಡ್ಡಾಡಕ್ ಬಸ್ ಫ್ರೀನ ಅದಾವು ಏನ್ರಿ, ಅಲ್ಲೇನ್ ರೊಕ್ಕ ಖರ್ಚಾಗೋದಿಲ್ಲ. ಮೀನಾಕ್ಷಿ ಅಂದಂಗ ತೆಳ್ಳಗೆ ಎಳ್ಳು ಹಚ್ಚಿ ರೊಟ್ಟಿ, ಶೇಂಗಾ ಚಟ್ನಿ, ಮಿಜ್ಜಿ ಚಟ್ನಿ, ಉಪ್ಪಿನಕಾಯಿ, ಕರಿಂಡಿ ಇಂಥದ್ದು ಒಣ ದಿನಸ ತಡೆಯೋದು ಇಟ್ಕೊಂಡು ಹೋಗ್ಬಿಡೋಣ. ತೆಳ್ಳ ನವಲಕ್ಕಿ, ಚುಮ್ಮರಿ, ಶೇಂಗಾ ಕಾಳು ಕರ್ಕೊಂಡು ಹಂಗಾರ 1-2 ಶಂಕರಪಾಳಿವು, 1-2 ಕರ್ಚಿಕಾಯಿ ಇಂಥವು ಒಟ್ಟು ತಡೆದಿರ್ಬೇಕು, ಅವು ಕೆಟ್ಟಿರಬಾರ್ದು ಅಂಥವು ಮಾಡ್ಕೊಂಡು ಹೋಗ್ಬಿಡೋಣ. ತಣ್ಣ ಹೊಟ್ಟೆಸ್ದಾಗ ಅವನ್ನ ರೊಟ್ಟಿ ಪಟ್ಟಿ ತಿಂದು 1 ಕಪ್ ಕಾಪಿನರ 1 ಕಪ್ ಚಾನರ ಕುಡಿದ್ವಿ ಅಂದ್ರೆ, ಹೊರಗೆ ಅಡ್ಡಾಡಕತ್ವಿ ಅಂದ್ರೆ ಹೊಟ್ಟಿ ಕಡೆ ಲಕ್ಷ ಕಡಿಮೆ ಆಕೈತಿ. ಹೌದಾ ಪರಕ, ಹಂಗ ಮಾಡಿ ಒಟ್ಟು ಖರ್ಚು ಕಡಿಮೆ ಮಾಡ್ಕೊಂಡು ಆದಷ್ಟು ಏನ ಒಂದಿಟ್ಟು ಬೆಂಗಳೂರು ಮೈಸೂರು ನಾವು ನೋಡಿ ಬರ್ಬೇಕು. ಯವ್ವ ನಮ್ದಕ್ಕೂ ಕನಸ್ನ್ಯಾಗ ಬೆಂಗಳೂರು ಬರ್ತೈತಿ, ರಾತ್ರಿ ಮಕ್ಕೊಂಡ್ರು ಎಷ್ಟು ಚಂದ ಇರ್ತೈತಲ್ಲ ನೋಡಾಕ್ ಹೋದ್ರೆ. ಜಲ್ದಿನ ಹೋಗುಣ್ರಿ ರೊಕ್ಕ ಜಮೆ ಮಾಡ್ಕೊಂಡು. ಹೌದ್ಲೇ ಪಾತವ, ಅಲ್ಲೇ ನನ್ನ ಮಗನ ಮನೆಯಾಗ ಇರೋಣ, ಬೆಂಗಳೂರು ಅವಂಗ ತೋರಿಸಂತ ಹೇಳ್ತಾನಿ. ಮೈಸೂರಾಗ ಏನೈತಲ್ಲ ಒಬ್ಬರನ್ನ ಯಾರನ್ನಾರು ಜೊತೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ನೋಡಿ ಬರೋಣಂತ. ಮತ್ತೊಬ್ರು ಹಾಕ್ಬೇಕಾ ಲಕ್ಷ್ಮಕ್ಕ, ಗೌಡ್ರು ಹೋಗ್ಯಾರಲ್ಲಿ ಈಗ ಮೈಸೂರು ನೋಡಾಕ, ಎಲ್ಲ ನೋಡ್ಕೊಂಡ್ ಬರ್ಲಿ. ಹೋಗು ಮುಂದೆ ಅವ್ರನ್ನ ಕರ್ಕೊಂಡು ಹೋಗುಣ. ಬೇಷ್ ಹೇಳ್ದಿ ಬಿಡು ಪಾರಕ್ಕ. ಗೌಡ್ರು ಮೈಸೂರಾಗ ಹೋಗಿರೋದ್ರಿಂದ ಇನ್ನೊಂದು ಕ್ವಾರ್ಟರ್ ಹಾಕೊಂಡು ಹಿಂದಾಗಡೆ ನಮ್ಮನ್ನ ಯಾವ್ದಾರ ತಮಿಳ್ನಾಡಕ್ಕೆ ಕರ್ಕೊಂಡು ಹೋಗಿದಾರ. ಮತ್ತೆ ಹಂಗೆ ಮಾಡಿದ್ರು ಚಲೋ ಅಲ್ಲನ್ರಿ, ತಮಿಳ್ನಾಡಿಗೂ ನೋಡಿ ಬರೋನು. ಬೇಷಿದ್ರಿ ಹೇಳ, ನಿಮ್ ಗೌಡ್ರಿಗೆ ತಕ್ಕಂಗಾದಿರಿ ಎಲ್ಲಾರು. ಮತ್ತ ಗೌಡ್ರ ಗದ್ಲ ಮಾಡ್ದಲೆ ಮತ್ತೆ ನೋಡಿ ಮೈಸೂರು ನೋಡಾಕತ್ರ, ಮತ್ತ ಗೌಡ್ರ ಗದ್ದಲ್ದಾಗ ನಮ್ದು ಗದ್ಲಾಕತಿ. ತಗೋರಿ ಉಷ್ಟ್ರು ಒಂದಿನ ನೋಡ್ಕೊಂಡು ಬಡ ಹೋಗಿ ನೋಡೇ ಬರೋಣ. ತಗೋ ಲಕ್ಷ್ಮಕ್ಕ, ಇನ್ ಬರ್ತೇವೆ ನಾವು. ಇವ ನಾನು ಹೋಗ್ತೇನವ, ನಮ್ಮ ಮತ್ತೆ ಏನೇನು ಹೇಳೋದು ಕೊಡ್ತೈತೆ ನಮ್ಮ ಮನೆಯಂದ. ತಡ್ರಿ, ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ. ಮತ್ತೆ ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ.